ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಡಾಕ್ಟರ್ ಕವಿತಾ ಪೂಜಾರ್, ಸ್ತ್ರೀ ರೋಗ ಹಾಗೂ ಪ್ರಸೂತಿ ತಜ್ಞೆ. ಇವತ್ತಿನ ವಿಡಿಯೋದಲ್ಲಿ ಪ್ರೆಗ್ನೆನ್ಸಿಯಲ್ಲಿ ಅಲ್ಟ್ರಾಸೌಂಡ್ ಹೇಗೆ ಮಾಡ್ತೀವಿ, ಯಾವ್ಯಾವ ರೀತಿ ಥರ ಸ್ಕ್ಯಾನ್ ಮಾಡ್ತೀವಿ ಅಂತ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಅಲ್ಟ್ರಾಸೌಂಡ್ ಸುರಕ್ಷಿತವೇ? ನಾವು ಇಷ್ಟೊಂದು ಸ್ಕ್ಯಾನಿಂಗ್ ಪ್ರೆಗ್ನೆಂಟ್ ಹೆಣ್ಮಕ್ಳಿಗೆ ಮಾಡ್ತಾ ಇರ್ತೀವಲ್ಲ, ಇದರಿಂದ ಏನಾದರೂ ಹಾನಿ ಉಂಟಾಗುತ್ತಾ ಅಂತ ತಿಳ್ಕೊಳ್ಳೋಣ. ಅಲ್ಟ್ರಾಸೌಂಡ್ ವೇವ್ಸ್ ಅಂದರೆ ನಾವು ಬಾಯಿಂದ ಮಾತಾಡಿದಾಗ ಸೌಂಡ್ ವೇವ್ಸ್ ಬರುತ್ತೆ. ಸೊ ಅದೇ ರೀತಿಯಲ್ಲಿ ಈ ಅಲ್ಟ್ರಾಸೌಂಡ್ ಮಷಿನ್ ಪ್ರೋಬಲ್ಲಿ ಸ್ವಲ್ಪ ಸೌಂಡ್ ವೇವ್ಸ್ ಉತ್ಪತ್ತಿ ಆಗುತ್ತೆ. ಈ ಸೌಂಡ್ ವೇವ್ಸ್ನ ಫ್ರೀಕ್ವೆನ್ಸಿ ತುಂಬ ಹೈ ಇರುತ್ತೆ, ಆದ್ದರಿಂದ ಅದು ನಮಗೆ ಕೇಳಿಸೋದಿಲ್ಲ. ಇದು ಬರೀ ಸೌಂಡ್ ವೇವ್ಸ್ ಆಗಿರೋದ್ರಿಂದ ಇದು ಹಾನಿಕಾರಕ ಅಲ್ಲ. ಸೊ ಇಟ್ ಈಸ್ ಸೇಫ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ. ಮತ್ತು ನಾವು ಯಾವ್ಯಾವ ಥರ ಸ್ಕ್ಯಾನ್ ಮಾಡ್ತೀವಿ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಅಂತ ಮಾಡ್ತೀವಿ. ಸೊ ಇದನ್ನು ನಾವು 6 ರಿಂದ 8 ವಾರದೊಳಗಡೆ ಮಾಡ್ತೀವಿ. ಸೊ ಈ ಸ್ಕ್ಯಾನಲ್ಲಿ ಮಗು ಗರ್ಭಚೀಲದ ಒಳಗಿದೆಯಾ ಅಥವಾ ಟ್ಯೂಬಲ್ಲಿ ಏನಾದರೂ ಸಿಕ್ಕಾಕೊಂಡಿದೆಯಾ ಅಂತ ಚೆಕ್ಕಿಂಗ್ ಆಗುತ್ತೆ. ಹಾಗೂ ಹಾರ್ಟ್ ಬೀಟ್ ಬಂದಿದೆಯಾ, ಹಾರ್ಟ್ ಬೀಟ್ ಡೆವಲಪ್ ಆಗಿದೆಯಾ ಅಂತ ಚೆಕ್ ಮಾಡ್ತೀವಿ. ಸೊ ಪ್ರತಿ ಸರಿ ನಾವು ಸ್ಕ್ಯಾನ್ ಮಾಡಿದಾಗ ಒಂದೊಂದು ಉದ್ದೇಶ ಇಟ್ಕೊಂಡು ಮಾಡ್ತೀವಿ. ಸೊ ಮೊದಲನೇ ಸ್ಕ್ಯಾನಲ್ಲಿ ಬೇಬಿ ಪೊಸಿಷನ್ ಗರ್ಭಚೀಲದ ಒಳಗಿದೆಯಾ ಇಲ್ವಾ ಅಂತ ನೋಡ್ಕೊತೀವಿ, ಹಾಗೂ ಹಾರ್ಟ್ ಬೀಟ್ ಬಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ತೀವಿ. ಎರಡನೇ ಸ್ಕ್ಯಾನ್ ಬಂದುಬಿಟ್ಟು NT ಸ್ಕ್ಯಾನ್ ಅಂತ ಕರಿತೀವಿ. ಇದನ್ನು ಸಾಧಾರಣವಾಗಿ ನಾವು 12 ರಿಂದ 14ನೇ ವಾರದಲ್ಲಿ ಮಾಡ್ತೀವಿ. ಮುಖ್ಯವಾಗಿ ಈ NT ಸ್ಕ್ಯಾನಲ್ಲಿ ಮಗುಗೇನಾದರೂ ಜೆನೆಟಿಕ್ ಇಶ್ಯೂಸ್ ಇದೆಯಾ ಅಂತ ತಿಳ್ಕೊಬೇಕಾಗತ್ತೆ. ಉದಾಹರಣೆಗೆ ಡೌನ್ ಸಿಂಡ್ರೋಮ್, ಎಡ್ವರ್ಡ್ ಸಿಂಡ್ರೋಮ್ ಅಥವಾ ಪಟಾವ್ ಸಿಂಡ್ರೋಮ್ ಅಂತ ಬರುತ್ತೆ. ಸೊ ಈ ಸ್ಕ್ಯಾನಲ್ಲಿ ಮಗುವಿನ ಕತ್ತಿನ ಹಿಂಭಾಗದಲ್ಲಿ ಒಂದು ಮೆಷರ್ಮೆಂಟ್ ಮಾಡ್ಕೊತೀವಿ. ಈ ಸಿಂಡ್ರೋಮ್ ಇರೋ ಮಕ್ಕಳಿಗೆ ಈ NT ಮೆಷರ್ಮೆಂಟ್ ತುಂಬ ಜಾಸ್ತಿ ಆಗಿರುತ್ತೆ. ಈ ಥರ ಏನಾದರೂ ತೊಂದರೆ ಇದೆಯಾ ಅಂತ ಈ ಸ್ಕ್ಯಾನಿಂಗಲ್ಲಿ ಚೆಕ್ ಮಾಡ್ಕೋತೀವಿ. ನೆಕ್ಸ್ಟ್ ಸ್ಕ್ಯಾನ್ ಬಂದುಬಿಟ್ಟು ಅನಾಮಲಿ ಸ್ಕ್ಯಾನ್ ಅಂತ ಹೇಳ್ತೀವಿ. ಇದನ್ನು ನಾವು 5ನೇ ತಿಂಗಳಲ್ಲಿ ಮಾಡ್ತೀವಿ. ಅಂದರೆ 18 ವಾರದಿಂದ 21 ವಾರದ ಒಳಗಡೆ ಈ ಸ್ಕ್ಯಾನನ್ನು ಮಾಡಲಾಗುತ್ತೆ. ಸೊ ಇದು ಒಂದು ಡೀಟೇಲ್ಡ್ ಸ್ಕ್ಯಾನ್. ಅಂದರೆ ಇದರಲ್ಲಿ ತಲೆಯಿಂದ ಕಾಲು ತನಕನೂ ಎಲ್ಲ ಆರ್ಗನ್ಸ್ನ ಚೆಕ್ ಮಾಡ್ತೀವಿ. ಉದಾಹರಣೆಗೆ ಬ್ರೈನ್ ಸರಿಗಿದೆಯಾ ಇಲ್ವಾ, ಕಣ್ಣು ಚೆನ್ನಾಗಿದೆಯಾ ಇಲ್ವಾ, ಮುಖದಲ್ಲಿ ತುಟಿಲಿ ಏನಾದರೂ ತೊಂದರೆ ಇದೆಯಾ, ಸೀಳು ತುಟಿ ಆ ಥರ ಏನಾದರೂ ಇದೆಯಾ, ಹಾರ್ಟ್ ಚೆನ್ನಾಗಿದೆಯಾ, ಲಂಗ್ಸ್ ಚೆನ್ನಾಗಿದೆಯಾ, ಕಿಡ್ನಿ ಲಿವರ್ ಎಲ್ಲ ಚೆನ್ನಾಗಿದೆಯಾ, ಕೈ ಬೆರಳುಗಳು ಚೆನ್ನಾಗಿದೆಯಾ, ಎಲ್ಲ ಥರ ಚೆಕ್ಕಿಂಗು ಮಾಡಲಾಗುತ್ತೆ. ನೆಕ್ಸ್ಟ್ ಸ್ಕ್ಯಾನ್ ಬಂದುಬಿಟ್ಟು ಗ್ರೋತ್ ಸ್ಕ್ಯಾನ್ ಅಂತ. ಇದನ್ನು ನಾವು 3rd ಟ್ರೈಮಿಸ್ಟರಲ್ಲಿ ಮಾಡ್ತೀವಿ. ಸೊ ಈ 3rd ಟ್ರೈಮಿಸ್ಟರ್ ಗ್ರೋತ್ ಸ್ಕ್ಯಾನಲ್ಲಿ ಮಗು ಬೆಳವಣಿಗೆ ಹೇಗಿದೆ ಅಂತ ಚೆಕ್ ಮಾಡ್ತೀವಿ. ಸೊ ಮಗು ಎಷ್ಟು ತೂಕ ಆಗಿದೆ, ಇಷ್ಟು ಹೊತ್ತಿಗೆ ಚೆನ್ನಾಗಿ ಗ್ರೋತ್ ಆಗಿದೆಯಾ ಇಲ್ವಾ ನೋಡ್ಕೋತೀವಿ. ಎರಡನೇ ವಿಚಾರವಾಗಿ ಮಗು ಸುತ್ತ ನೀರಿರುತ್ತೆ, ಅದಕ್ಕೆ ನಾವು ಅಮ್ನಿಯಾಟಿಕ್ ಫ್ಲೂಯಿಡ್ ಅಂತ ಕರಿತೀವಿ. ಈ ಫ್ಲೂಯಿಡ್ ಎಲ್ಲ ಚೆನ್ನಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ತೀವಿ. ಮೂರನೇದಾಗಿ ಪ್ಲೆಸೆಂಟಾ ಪೊಸಿಷನ್ ಹೇಗಿದೆ, ಮೇಲ್ಗಡೆ ಭಾಗದಲ್ಲಿದೆಯಾ ಅಥವಾ ಲೋ ಲೈಯಿಂಗ್ ಪ್ಲೆಸೆಂಟಾ ಏನಾದರೂ ಇದೆಯಾ ಅಂತ ಚೆಕಿಂಗ್ ಮಾಡ್ಕೋತೀವಿ. ಸೊ ಈ ರೀತಿಯಾಗಿ ಈ ಎಲ್ಲ ಸ್ಕ್ಯಾನ್ ಮಾಡೋದ್ರಿಂದ ನಮಗೆ ಮಗುವಿನ ಕಂಡೀಷನ್ ಹೇಗಿದೆ ಅಂತ ಕರೆಕ್ಟಾಗಿ ಗೊತ್ತಾಗುತ್ತೆ. ಇದೇನು ಹಾನಿಕಾರಕ ಅಲ್ಲದಲ್ಲೇ ಇರೋದ್ರಿಂದ ಇದು ಒಂದು ಉಪಯುಕ್ತವಾಗಿರುವ ಸಾಧನೆ ಆಗಿದೆ. ಥ್ಯಾಂಕ್ ಯು. Motherhood Hospitals. We care like no other.